ಸಮಾಜದಲ್ಲಿ ಕಷ್ಟದಲ್ಲಿರುವ ವ್ಯಕ್ತಿಗಳ ನೋವಿಗೆ ದನಿಯಾದವರ ಕಷ್ಟಕ್ಕೆ ಸ್ಪಂದನೆ ತೋರುವುದು ಮಾನವೀಯತೆಯಾಗಿದೆ. ಅಂತಹ ಮಾನವೀಯ ಸೇವೆಯನ್ನ ದೇವರು ಕೂಡ ಮೆಚ್ಚುತ್ತಾರೆ ಎಂದು ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಡೆನಿಸ್ ಡೆಸಾ ಹೇಳಿದರು. ಅವರು ಮಾರ್ಚ್ 8ರಂದು ತೊಟ್ಟಂ ಸಂತ ಅನ್ನಮ್ಮ ಚರ್ಚ್ನ ಆವರಣದಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಮಂಗಳೂರಿನ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 7 ಲಕ್ಷ ವೆಚ್ಚದಲ್ಲಿ ಕೊಡಲಾದ ನೀರಿನಡಿ ಮುಳುಗಿ ಜೀವರಕ್ಷಣೆ ಮಾಡುವಾಗ ಉಪಯೋಗಿಸುವ ಸಂವಹನ ಸಾಧನವನ್ನು ಹಸ್ತಾಂತರಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆ, ಮೈಕಲ್ ಡಿಸೋಜಾ ಅವರ ಹೃದಯ ವೈಶಾಲ್ಯತೆಯಿಂದ ನೀರಿನ ಆಳದಲ್ಲಿ ಇದ್ರೂ ಮೇಲೆ ನಿಂತಿರುವ ಜನರೊಂದಿಗೆ ಮಾತನಾಡುವ ಸಾಧನ ನಮ್ಮ ತಂಡಕ್ಕೆ ಲಭಿಸಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಓಸ್ವಾಲ್ಡ್ ರಾಡ್ರಿಗಸ್ ಮಾತನಾಡಿದರು. ಈ ವೇಳೆ ಉಜ್ವಾಡ್ ಪತ್ರಿಕೆಯ ಸಂಪಾದಕರಾದ ವಂದನೀಯ ಅಲ್ವಿನ್ ಸೀಕ್ವೇರಾ, ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಸ್ಟೀವನ್ ಪಿಂಟೋ, ಚರ್ಚ್ ಪಾಲನಾ ಸಮಿತಿ ಕಾರ್ಯದರ್ಶಿ ಲವಿನಾ ಫೆರ್ನಾಂಡಿಸ್, 20 ಆಯೋಗಗಳ ಸಂಚಾಲಕಿ ಶಾಂತಿ ಫೆರ್ನಾಂಡಿಸ್, ಚರ್ಚಿನ ಸ್ತ್ರೀ ಸಂಘಟನೆಯ ಅಧ್ಯಕ್ಷರಾದ ಪ್ರಿಯಾ ರಾಡ್ರಿಗಸ್, ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಮೂಲಕ ಈಶ್ವರ್ ಮಲ್ಪೆ ಅವರ ಸೇವೆಯನ್ನು ಗಮನಿಸಿದ ಮೈಕಲ್ ಡಿಸೋಜಾ ಅವರು ಟ್ರಸ್ಟ್ನ ಸದಸ್ಯರಾದ ಓಸ್ವಾಲ್ಡ್ ರಾಡ್ರಿಗಸ್ ಮತ್ತು ಸ್ಟೀವನ್ ಪಿಂಟೋ ಹಾಗೂ ವಂದನೀಯ ಡೆನಿಸ್ ಅವರನ್ನ ಈಶ್ವರ್ ಅವರ ಮನೆಗೆ ಕಳುಹಿಸಿ ಅವರ ಮನೆಯ ಪರಿಸ್ಥಿತಿಯನ್ನು ಅವಲೋಕಿಸಲು ಹೇಳಿದರು. ನೀರಿನಡಿಯಲ್ಲಿ ಇದ್ದಾಗ ಸಂವಹನ ಮಾಡುವ ಸಾಧನ ಅವರ ತುರ್ತು ಅವಶ್ಯಕತೆ ಎಂದು ಮನಗಂಡು ಕೂಡಲೇ ಅದಕ್ಕೆ ನೆರವು ನೀಡಿದ್ದು, ಮುಂದಿನ ದಿನಗಳಲ್ಲಿ ಈಶ್ವರ್ ಮಲ್ಪೆ ಅವರ ಮನೆ ನಿರ್ಮಾಣಕ್ಕೆ ಕೂಡ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಶ್ರೀಯುತ ಈಶ್ವರ್ ಮಲ್ಪೆ ಅವರು ಇದರ ಡೆಮೋವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ರಾಯಚೂರಿಗೆ ಹೋದಾಗ ಅಲ್ಲಿ ಇಬ್ಬರ ಶವ ಬಹುಶಃ ಅಲ್ಲಿ ಅದರಲ್ಲಿ ಮೊಸಳೆ ಉಂಟ ಅಂತ ಹೇಳಿದರು. ಎಲ್ಲ ಜನರು ವೀಕ್ಷಿಸ್ತಾ ಇದ್ದಾರೆ ಮೇಲೆ ನಿಂತು. ಆದರೆ ಯಾವುದಕ್ಕೂ ಅಂಜದೆ ದೇವರ ಆಶೀರ್ವಾದ ಇದೆ, ತಮ್ಮ ಪ್ರಾರ್ಥನೆಯ ಸಹಕಾರ ಇದೆ ಅಂತ ಅವರು ಆಳಕ್ಕೆ ಹೋಗಿ ಆ ದೇಹಗಳನ್ನು ಮೇಲೆ ತಂದಿದ್ದಾರೆ. ಕೆಲವೊಮ್ಮೆ ನಮಗೆ ಹೇಳಲಿಕ್ಕಾಗೋದಿಲ್ಲ, ಮೊಸಳೆ ಇರ್ಬೋದು ಅಥವಾ ಅವರು ಹೇಳಿದಾಗೆ ಕೂಳು ಖೇದು ಮುಂಟಾವನೆ ಚಿಕ್ಕವರು ಮುಂಟಾವನೆ ಕೊಂದ ಸಿಕ್ಕು ಜಾಸ್ತ. ಸೊ ಆ ಎಲ್ಲ ಸಂದರ್ಭದಲ್ಲಿ ಈ ಉಪಕರಣ ಕಮ್ಯುನಿಕೇಟ್ ಮಾಡಲಿಕ್ಕೆ, ಸಂವಹನ ನಡೆಸಲಿಕ್ಕೆ ತುಂಬ ಸಹಕಾರಿ. ಇದಿಷ್ಟ ಹೆಡ್ಫೋನ್ಗಳ ಅಂತಾನೆ ಅವರಿಗೆ ಹೆಡ್ಫೋನ್ ಹಾಕಿದ್ದಾರೆ. ಇವರು ನೋಡಿ ಹೆಡ್ ಗಿಯರ್, ಅದರ ಜೊತೆಗೆ ಕಮ್ಯುನಿಕೇಶನ್ ನೋಡಿ, ವಾಯ್ಸ್ ಬರ್ತಾ ಇದೆ ನೋಡಿ. ಇದು ನೋಡಿ, ಈಗ ನೀರಾಳದಲ್ಲಿ ಸುಮಾರು ಈಗ ಭೂ ಕಟ್ತದೆ, ಇದ್ರೆ ನೀರಲ್ಲಿ ಗೊತ್ತಾಗುದಿಲ್ಲ. ಸುಮಾರು ಒಂದು 100 ಅಡಿ ಆಳದಲ್ಲಿದ್ರು ಸಹ ಇದರಲ್ಲಿ ಕೇಳ್ತದೆ ಮೇಲ್ಗಡೆ ಒಬ್ಬರು ಇದ್ರೆ. ಇದು ಕಟ್ ಮಾಡಿದ್ದಾರೆ. ಇವರೀಗ ಅವರಿಗೊಂದು ಮೈಕ್ ಇದೆ. ಹೌದು, ಕಮ್ಯುನಿಕೇಶನ್. ಅದು ते नवे ताटला देखून त्याचे प्रॅक्टिकल सेशन जाऊ का? आता तुमका डेमो करू मात्र सेशन. ಈಗ ನೋಡಿ, ಇದು ಸುಮಾರು 100 ಅಡಿ ಆಳದಲ್ಲೂ ಸಹ ಏನಾದ್ರು ತೊಂದರೆ. ಈ ಟಾರ್ಚ್ ನಮ್ಮ ಹತ್ರ ಬೇರೆ ಸಹ ಇದೆ, ಸುಮಾರು 18,000 ವ್ಯಾಟದು. ಅದಿದ್ರೂ ಸಹ ನಮಗೆ ನೀರಾಳದಲ್ಲಿ ಇದು ಬೇಕಾಗ್ತದೆ. ಇದು ಸುಮಾರು ನೀರು ಯಾವ ಕಲರ್ ಇದ್ರೂ ಸಹ 3 ಕಲರಲ್ಲಿ ತೋರ್ತದೆ. ಇದು ವೈಟ್ ಉಂಟು, ಆಮೇಲೆ ರೆಡ್, ಯಾಕೆಂದ್ರೆ ನೀರು ಆಳದಲ್ಲಿ ಕಲರ್ ಚೇಂಜ್ ಆದ್ರೂ ಸಹ ಇದರಲ್ಲಿ ಗೊತ್ತಾಗ್ತದೆ ನಮಗೆ. ಬ್ಲೂ ಇದೆ, ಆಮೇಲೆ ವೈಟ್ ಇದೆ. ಈ ಸುಮಾರು ಇದು 500 ವ್ಯಾಟ್. ನಮ್ಮ ಹತ್ರ ಮತ್ತೆ 2 ಟಾರ್ಚ್ ಇದೆ, 18,000 ಮತ್ತೆ 10,000. ಅದಿದ್ರೂ ಸಹ ಈ ಕಮ್ಯುನಿಕೇಶನ್ಗೆ ಇದು ಮುಖ್ಯವಾಗಿದೆ ನಮಗೆ. ಕಮ್ಯುನಿಕೇಶನ್ ಇದ್ರೆ ಒಳ್ಳೇದು, ಯಾಕೆಂದ್ರೆ ನೀರಾಳದಲ್ಲಿ ಒಬ್ಬ ಮನುಷ್ಯ ಸಿಕ್ಕಾಕೊಂಡು ಸಹ ಮೇಲ್ಗಡೆಗೆ ಹೇಳಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಮ್ಮ ಅಂಕೋಲದಲ್ಲಿ ಗುಡ್ಡ ಕುಸಿದ ಸಂದರ್ಭದಲ್ಲಿ ನಮ್ಮ STRF NDRF ಮಿಲಿಟರಿ ಹತ್ರ ಈ ಸಾಧನ ಉಂಟು. ನಮ್ಮ ಹತ್ರ ಖಾಲಿ ಮಾನವನಾಗಿ ಸುಮಾರು 4 ಗಾಡಿಯಲ್ಲಿ ಸಿಕ್ಕಿದೆ.
ಯಾಕೆಂದ್ರೆ ನಾವೊಂದು ಮಾನವನಾಗಿ ಹುಡುಕ್ತಾ ಇದ್ದೇವೆ. ಯಾಕೆಂದ್ರೆ ಒಬ್ಬರು ನೀರಾಳದಲ್ಲಿ ಕೈಯಲ್ಲಿ ಸ್ಪರ್ಶಜನದಲ್ಲಿ ಮುಳುಕಬೇಕು. ಇದು ಒಂದು ದೇಹ, ಇದು ಕಬ್ಬಿಣ, ಇದು ಗಾಡಿ ಅಂತ ಹೇಳಿ. ಇದು ಸಿಕ್ಕಿದ ಮೇಲೆ ನಮ್ಗೆ ಉಂಟಲ್ಲ ಗೊತ್ತಾಗ್ತದೆ ಗಾಡಿ ಸಿಕ್ಕಿದೆ ಅಂತ ಹಗ್ಗ ಕಟ್ಟಿ ಮೇಲೆ ಬಿಟ್ಟು ಬಿಡುವುದು. ನೆಕ್ಸ್ಟ್ ಅಟ್ಲೀಸ್ಟ್ ಮೈಕಲ್ ಅವರಿಗೆ ಫೋಟೋಗ್ರಾಫ್ಸ್ ಆದ್ರೂ ಕಳಿಸುವ ನಾವು, ಯಾಕಂದ್ರೆ ಅವರು ಊರಲ್ಲಿ ಊರಿಗೆ ಬಂದಾಗ ಮೇಲ್ಗಡೆ ಬರ್ತಾರೆ ಅವರು, ನಾನು ಕರ್ಕೊಂಡು ಬರ್ತೇನೆ ನಿಮ್ಮ ಮನೆಗೆ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಿ. ಯಾಕೆಂದ್ರೆ ಇವತ್ತು ನಮ್ಮ ಫಾದರ್ ಡೆನಿಸ್ ಅವರ ಒಂದು ಕಾಣಿಕೆಯಿಂದ ನಮ್ಮ ಹೊರ ರಾಜ್ಯದಲ್ಲಿರುವ ದೇಶದಲ್ಲಿರುವ ಮೈಕಲ್ ಡಿಸೋಜ್ ಅವರ ಒಂದು ನಮಗೆ ನೀರಿನ ಆಳದಲ್ಲಿ ಮುಳುಗುವ ಒಂದು ಸಾಧನಕ್ಕೆ ನಾವೊಂದು ಮೊರೆ ಇಟ್ಟಾಗ ನಮ್ಮ ಆತ್ಮೀಯರು ಸ್ಟೀವನ್ ಹಾಸ್ವರ್ಡ್ ಅವರು ಸಹ ನಮ್ಮ ಫಾದರ್ ಒಟ್ಟಿಗೆ ನಮ್ಮ ಮನೆಗೆ ಬಂದರು. ಆ ವಿಷಯ ಕೇಳಿದಾಗ ಏನಂದ್ರೆ ನೀರ ಆಳದಲ್ಲಿ ಏನಾಗ್ತಂದ ಗೊತ್ತಿಲ್ಲ. ನಮ್ಮ ಹತ್ರ ಇರೋದೊಂದು ಹಗ್ಗ, ಕೇವಲ ಒಂದು ದೇಹ ತೆಗಿಲಿಕ್ಕೆ ನಾವು ಕೇವಲ 30 ಅಡಿ 20 ಅಡಿ ಹೋಗಲ್ಲ, ಸುಮಾರು 100 ಅಡಿಗೆ ಸಹ ಆಳಕ್ಕೆ ಹೋಗ್ತೇವೆ. ಯಾಕೆಂದ್ರೆ ಒಂದು ದೇಹಕ್ಕೆ ಮುಕ್ತಿ ಆಗಬೇಕು. ಅದರಲ್ಲಿ ಯಾವ ಜಾತಿ ಧರ್ಮನೂ ಇಲ್ಲ. ನೀರಿಗೆ ಬಿದ್ದವನು ಯಾರಂತ ನಾವು ನೋಡುವುದಿಲ್ಲ. ಹೋದಾಗ ಫಸ್ಟಿಗೆ ಹೋಗಿ ನೀರಿಗೆ ಹಾರಿ ಆ ದೇಹವನ್ನು ಬದುಕಿಸ್ಲಿಕ್ಕೆ ನೋಡ್ತೇವೆ. ಸಿಗದಿದ್ರೆ ಮತ್ತೆ ನಾವು ಆ ದೇಹವನ್ನು ಹುಡುಕಾಡ್ತೇವೆ. ನೀರ ಆಳಕ್ಕೆ ಒಂದು 100 ಅಡಿ 70 ಅಡಿ ಆಳ ಹೋದಾಗ ನೀರ ಆಳದಲ್ಲಿ ಆ ಕೆಸರಿನ ಹೂಳಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಹಗ್ಗದಲ್ಲಿ ನೀರಿನ ಕರೆಂಟ್ ರಭಸಕ್ಕೆ ಅದು ಗೊತ್ತಾಗೋದಿಲ್ಲ. ನಾವು ನಮ್ಮ ಮೇಲಿರುವ ನಮ್ಮ ಟೀಮಿನ ಸದಸ್ಯರಿಗೆ ಹೇಳ್ತೇವೆ, ಒಂದು ಸಲ ಅಕ್ಕ ಹೇಳಿದ್ರೆ ಸ್ವಲ್ಪ ಕೆಳಗೆ ಬಿಡಿ ಅಂತ, 2ನೇ ಸಲ ಸಿಗ್ನಲ್ ಕೊಟ್ರೆ ಇನ್ನೂ ಸ್ವಲ್ಪ ಬಿಡಿ ಅಂತ, 3ನೇ ಸಲ ನಾವು ಸಿಗ್ನಲ್ ಕೊಟ್ರೆ ನಮ್ಮನ್ನು ಮೇಲೆ ಎಲ್ಲಿಲ್ಲ ಅಂತ. ಅದೇನಾಗ್ತದಂದ್ರೆ ನೀರ ಆಳದಲ್ಲಿ ನೀರಿನ ಒತ್ತಡಕ್ಕೆ ಅದು ಏನು ಗೊತ್ತಾಗೋದಿಲ್ಲ. ಆವಾಗ ನೀರ ಆಳದಲ್ಲಿ ಮೊಸಳೆ ಆಗಿರ್ಬೋದು ಅಥವಾ ಏನಾದ್ರೂ ಕಲ್ಲಲ್ಲಿ ನಾವು ಕೆಸರು ಹೂಳಲ್ಲಿ ಭೇಟಿಯಾದಾಗ ಅವರು ಅನೇಕ ವಿಚಾರಗಳನ್ನು ನಮ್ಮ ಹತ್ರ ಹೇಳಿದ್ರು. ಅದನ್ನು ಕೇಳುವಾಗ ಅವ್ರು ಮಾಡುವ ಸೇವೆ, ಅವ್ರು ಮಾಡುವ ಕೆಲಸ ಕಾರ್ಯಗಳು ನೋಡಿ ನಮ್ಗೆ ಆಶ್ಚರ್ಯವಾಯಿತು. ಜೀವದ ಹಂಗ ತೊರೆದು ಜೀವದ ಆಸೆ ಬಿಟ್ಟು ಅವರು ಎಲ್ಲರನ್ನು ಬದುಕಲಿಕ್ಕೆ ಅಥವಾ ಮೃತದೇಹಗಳು ತೆಗಿಲಿಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆ ಜೀವ ಅಪಾಯದಲ್ಲಿಟ್ಟು ಅವರು ಆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ತನಗೊಂದು ಆಧುನಿಕ ಸಾಧನ ಬೇಕಂತ ಅವರು ಮನವಿ ಕೊಟ್ಟಿದ್ರು. ಆ ಮನವಿಯನ್ನು ಫಾದರ್ ಡೆನಿಸ್ ಮತ್ತು ಸ್ಟೀವನ್ ಮತ್ತು ನಾವು ಮೈಕಲ್ ಹತ್ರ ಹೇಳಿದೆವು. ತಕ್ಷಣ ಮೈಕಲ್ ಅವರು ಸ್ಪಂದಿಸಿ, ಅವರು ಕೊಡುಗೈ ದಾನಿ, ಈ ರೀತಿಯ ಸಮಾಜ ಸೇವೆ ಮಾಡುವವರಿಗೆ, ಬಡವರಿಗೆ ತುಂಬ ಸಹಾಯ ಮಾಡ್ತಾರೆ. ಹೆಸರಿಗೋಸ್ಕರ ಎಲ್ಲಿ ಕೂಡ ಹೆಸರಿಗೆ ಅವರು ಹೇಳಿಗೆ ಹೋಗುವುದಿಲ್ಲ. ಅದು ಕೆಲವೊಮ್ಮೆ ಪಡೆದುಕೊಂಡವರು ಅವರ ಹೆಸರನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದು ಕೂಡ ಬೇಕಾಗ್ತದೆ ಕೆಲವೊಮ್ಮೆ. ಯಾಕಂದರೆ ಇತರರು ಮುಂದೆ ಬಂದು ತನ್ನಿಂದ ಎಷ್ಟು ಸಾಧ್ಯ ಒಂದು ಅಷ್ಟನ್ನು ಇತರರಿಗೆ ಸಹಾಯ ಮಾಡೋದಕ್ಕೂ ಅನುಕೂಲವಾಗ್ತದೆ ಅಂತೇಳಿ ಕೆಲವರು ಮಾಡ್ತಾ ಇದ್ದಾರೆ. ಅಂತೂ ಶ್ರೀಮಾನ್ ಮೈಕಲ್ ಡಿಸೋಜ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಈಶ್ವರ್ ಮಲ್ಪೆ ಅವರಿಗೆ ಶುಭ ಕೊಡ್ತೇನೆ. ಇವತ್ತು ಅವರು ನಿಮಗೆ ಸಾಧನೆ ಕೊಟ್ಟಿದ್ದಾರ, ಅದನ್ನು ನೀವು. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ವರ್ಷದ ವಿಷಯ ಗಿವ್ ಟು ಗೇನ್, ನೀವು ನೀಡಿದರೆ ನಿಮಗೆ ಹಿಂಬರುತ್ತೆ ಅಂತ. ಇದಕ್ಕೆ ಪೂರಕವಾಗಿ ಇಂದು ತೊಟ್ಟಂ ಚರ್ಚ್ನಲ್ಲಿ ಮಧ್ಯಾಹ್ನ ನಮ್ಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮ ಏನೆಂದರೆ, ಶ್ರೀಯುತ ಈಶ್ವರ್ ಮಲ್ಪೆ, ಮುಳುಗು ತಜ್ಞ, ಆಪದ್ ಬಾಂಧವ ಈಶ್ವರ್ ಮಲ್ಪೆಯವರಿಗೆ ಒಂದು ಉಪಕರಣವನ್ನು, ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜ ಇದರ ಪೋಷಕರು. ಈಶ್ವರ್ ಮಲ್ಪೆ ಅವರ ಮನೆಗೆ ಹೋದಾಗ ನಿಮಗೆ ಏನು ಸಾಧನ ಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನಾನು ಈಗ ಒಂದು ಪುರಾತನ ಕಾಲದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಒಂದು ಹಗ್ಗ ಕಟ್ಟಿ ನೀರಿಗೆ ಇಳಿಯುವುದು, 100 ಮೀಟರ್ ಕೆಲವೊಮ್ಮೆ ಆಳಕ್ಕೆ ಹೋಗ್ತೇನೆ, ಆವಾಗ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಈಗ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಮುಂದುವರೆದಿದೆ. ಒಂದು ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ. ಇದನ್ನು ಶ್ರೀಯುತ ಮೈಕಲ್ ಡಿಸೋಜರ್ ಅವರು ಸುಮಾರು 6.5 ಲಕ್ಷ ಇದರ ಕಾಸ್ಟ್ ಕ್ರಯ ಆಗಿತ್ತು. ಇದನ್ನು ಶ್ರೀಯುತ ಈಶ್ವರ್ ಮಲ್ಪೆ ಅವರು ಬೆಂಗಳೂರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಇಂದು ಸಾಯಂಕಾಲ ನಾವು ನಮ್ಮ ಮೈಕಲ್ ಡಿಸೋಜ ಚಾರಿಟಿ ಟ್ರಸ್ಟ್ನ ಟ್ರಸ್ಟೀಸ್ ಆದ ಶ್ರೀಯುತ ಸ್ಟೀವನ್ ಪಿಂಟೋ, ಶ್ರೀಯುತ ಆಸ್ವಲ್ಡ್ ರೊಡ್ರಿಗಸ್ ಅವರ ಸಮ್ಮುಖದಲ್ಲಿ ನಾವು ಈ ಉಪಕರಣವನ್ನು
ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಕೊಡುಗೆ ದಾನಿ. ಎಲ್ಲಿ ಆರೋಗ್ಯಕ್ಕೆ ಖರ್ಚಿದೆ, ಮನೆ ಕಟ್ಟಲು ಸಹಾಯ ಬೇಕಿದೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಿದೆ, ಎಡುಕೇರ್ ಅಂತ ಅವರೊಂದು ಟ್ರಸ್ಟ್ ಇದೆ. ಇಲ್ಲಿ